ಲೋಕಸಭಾ ಚುನಾವಣೆ ಹೊತ್ತಲೇ ದೇವೇಗೌಡರು ಅಲರ್ಟ್ ಆಗಿದ್ದಾರೆ. ಹಾಸನ ಜಿಲ್ಲೆಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರು. ಇಂದು ಹಾಗೂ ನಾಳೆ ಹಾಸನ ಜಿಲ್ಲೆಯಲ್ಲಿ ದೇವೇಗೌಡರು ಸಂಚರಿಸಲಿದ್ದಾರೆ. ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಿದ್ದಾರೆ. ಈ ಇಳಿ ವಯಸ್ಸಲ್ಲೂ ಕೂಡ ಲೋಕಸಭೆ ಚುನಾವಣೆಯ ತಯಾರಿ ಭರ್ಜರಿ ನಡೀತಾ ಇದೆ. ದೊಡ್ಡಗೌಡರದು ಹಾಸನ ಎಂಟ್ರಿ ಕೊಟ್ಟಿದ್ದಾರೆ. ಇಂದು ಮತ್ತು ನಾಳೆ ಸಂಚರಿಸ್ತಾರೆ. ಪಕ್ಷ ಸಂಘಟನೆ ಸಭೆಗಳ ಮೇಲೆ ಸಭೆ ಇರುತ್ತೆ. ಬೇಲೂರು ಚನ್ನಕೇಶವನ ಸನ್ನಿಧಾನದಲ್ಲಿ ಜೆಡಿಎಸ್ ಸಭೆ ಆರಂಭ ಆಗಲಿದೆ. ಅತೃಪ್ತರ ಅಸಮಾಧಾನ ಶಮನಕ್ಕೆ ದೊಡ್ಡಗೌಡರು ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಸಂಜೆ ಸಂಸದ ಪ್ರಜ್ವಲ್ ರೇವಣ್ಣ ನಿವಾಸದಲ್ಲಿ ಜೆಡಿಎಸ್ನಿಂದ ಒಂದು ಮಹತ್ವದ ಸಭೆ ಇದೆ. ಜಿಲ್ಲೆಯ ಜೆಡಿಎಸ್ ಶಾಸಕರುಗಳಿಗೆ ಸಭೆಗೆ ಆಗಮಿಸುವಂತೆ ದೇವೇಗೌಡರು ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಹೆಸರು ಫೈನಲ್ ಮಾಡಿದ್ದಾರೆ. ಅವರೇ ಸ್ವತಃ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಅಸಮಾಧಾನಗಳಿದ್ದಾವೆ ಜೆಡಿಎಸ್ನಲ್ಲಿ. ಯಾಕೆಂದರೆ ಅಲ್ಲಿ ಎ ಮಂಜೂರಿಗೆ ಟಿಕೆಟ್ ಕೊಡಬೇಕು, ಅವ್ರು ಕೊಟ್ಟರೆ ಬಿಜೆಪಿಯವರು ಕೂಡ ಸಪೋರ್ಟ್ ಮಾಡ್ತಾರೆ ಅನ್ನುವಂಥ ಚರ್ಚೆಗಳಿತ್ತು. ಅದಕ್ಕೆಲ್ಲದಕ್ಕೂ ಕೂಡ ತೆರೆ ಎಳೆದ್ರು. ಪ್ರಜ್ವಲ್ ರೇವಣ್ಣ ಅವರೇ ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ, ಅದರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಅಂತ ದೇವೇಗೌಡರು ಬಹಳ ಕ್ಲಿಯರ್ ಕಟ್ಟಾಗಿ ಹೇಳಿದರು. ಆದರೆ ದೇವೇಗೌಡರು ಅಖಾಡಕ್ಕೆ ಪ್ರವೇಶ ಮಾಡೋದ್ರ ಹಿಂದೆ ತಂತ್ರಗಾರಿಕೆ ಏನಿದೆ ಅಂತ ಹೇಳಿದ್ರೆ, ಈ ಕುಮಾರಸ್ವಾಮಿಯವರು ರೇವಣ್ಣ ಅವರು ಸಹಜವಾಗಿ ಅಲ್ಲಿ ಹೋಗಿ ಸಭೆ ಮಾಡಿದರೆ ಅಷ್ಟೊಂದು ಎಫೆಕ್ಟ್ ಆಗುವುದಿಲ್ಲ ಅಂತ ದೇವೇಗೌಡರೇ ಅಖಾಡಕ್ಕೆ ಇಳಿದ್ಬಿಟ್ರೆ ನನ್ನ ಮಾತು ಕೇಳಿಬಿಡ್ತಾರೆ. ಅವರಿಗೊಂದೇನೋ ಒಂದು ಭರವಸೆಯನ್ನು ಕೊಡ್ಬೋದು, ಅವರ ಕೆಲವೊಂದಿಷ್ಟು ಮುನಿಸನ್ನು ನಾನು ಶಮನ ಮಾಡ್ಬೋದು ಅಂತ ದೇವೇಗೌಡರಿಗೆ ಗೌರವವನ್ನು ಕೊಟ್ಟು ತಮ್ಮ ಏನೇ ಅಸಮಾಧಾನಗಳಿದ್ದರೂ ಅದನ್ನು ಬಗೆಹರಿಸ್ಕೊಳ್ತಾರೆ ಸ್ಥಳೀಯ ಮಟ್ಟದಲ್ಲಿ ಅನ್ನುವಂಥ ವಿಶ್ವಾಸ ಅವರಿಗೆ. ನೋಡಿ, ಅಲ್ಲಿ ಎ ಟಿ ರಾಮಸ್ವಾಮಿಯವರು ಬಿ ಜೆ ಪಿಗೆ ಬಂದ ನಂತರದಲ್ಲಿ ಮೈತ್ರಿಗೆ ಒಪ್ಕೊಳ್ತಾನೆ ಇಲ್ಲ. ಅಂದರೆ ಬಿ ಜೆ ಪಿಯಿಂದಲೂ ಕೂಡ ವಿರೋಧವಿದೆ. ಅಲ್ಲಿ ಪ್ರೀತಮ್ ಗೌಡ, ಎ ಟಿ ರಾಮಸ್ವಾಮಿ, ಹಾಗೆ ಅಲ್ಲಿ ಸಂತೋಷ್ ಅವರು ಅರಸೀಕೆರೆಯಿಂದ ಏನು ಸೋತ್ರಲ್ವಾ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ನಿಂತು, ಅವರು ಕೂಡ ಪಕ್ಷದ ಚಟುವಟಿಕೆಗಳಿಂದ ದೂರನೇ ಉಳ್ಕೊಂಡಿದ್ರು. ಹಾಗಾಗಿ ಅವರ ಮನೆಯಲ್ಲೂ ಕೂಡ ಒಂದು ಸಭೆಯನ್ನು ಏರ್ಪಾಡು ಮಾಡಲಾಗಿದೆ. ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವಂತೆ ದೇವೇಗೌಡರು ಕೂಡ ಮನವಿಯನ್ನು ಮಾಡಿಕೊಳ್ಳಲಿದ್ದಾರೆ.